ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಹಾಕಾಳಿ ಕೈ ರುಚಿ. ನಾನು ಪ್ರೇಮ. ನೋಡಿ, ಇವತ್ತೊಂದು ಸಿಂಪಲ್ ಆಗಿರುವಂಥ ಬಟಾಣಿ ರೈಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಬಟಾಣಿ ರೈಸು, ಮಸ್ತಾಗಿ ಬಂದಿದೆ. ಇಲ್ಲಿ ಉದುರಾಗಿ ಬಿಸಿ ಬಿಸಿ ಇದರೊಟ್ಟಿಗೆ ತರಕಾರಿ ಕೂರ್ಮ ಇದ್ದರೆ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದರಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ರೈಸ್ ಅಂತಲೇ ಹೇಳ್ಬೋದು. ಬಟಾಣಿ ರೈಸು ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಮೊದಲೇದಾಗಿ ಕುಕ್ಕರ್ ಇಟ್ಟಿದ್ದೇನೆ. ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತೇನೆ. ಎಣ್ಣೆ ಒಟ್ಟಿಗೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತುಪ್ಪ ಎಣ್ಣೆ ಎರಡೂ ಮಿಕ್ಸ್ ಇರಬೇಕು. ನೋಡಿ, ಎಣ್ಣೆ ತುಪ್ಪ ಎರಡು ಕಾದಿದ್ದೆ. 1 ಪುಲಾವ್ ಎಲೆ, 1 4 ಲವಂಗ ಮತ್ತು 1 ಚಕ್ರ ಮೊಗ್ಗಿ, 1 4 ಲವಂಗ, ಏಲಕ್ಕಿ 1 4, 1 ಪೀಸ್ ಅಥವಾ 2 ಪೀಸ್ ಚಿಕ್ಕದು ಚಕ್ಕೆ, 1 ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಇದೆಲ್ಲವನ್ನು ಇದಕ್ಕೆ ಸೇರಿಸ್ಕೊತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಫ್ರೈ ಆಗಬೇಕು ಫ್ರೆಂಡ್ಸ್. ಇದಕ್ಕೆ ಈಗ 1 ದಪ್ಪದಾಗಿ ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ. 2 ಕಾಯಿ ಮೆಣಸನ್ನು ಉದ್ದಾಗಿ ಕಟ್ ಮಾಡಿಟ್ಟಿದ್ದೇನೆ. ನೋಡಿ, ಸ್ಲೋ ಉರಿ ಇಟ್ಕೊಳ್ಳಿ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ನಮಗೆ, ಈರುಳ್ಳಿ ಎಲ್ಲ ಮಸಾಲೆಗಳು ಫ್ರೆಂಡ್ಸ್. ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ. ಅದು ಹಸಿ ವಾಸನೆ ಹೋಗಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ನೋಡಿ, ಎಷ್ಟು ಅನ್ನ ಮಾಡ್ಕೊತಿರ್ತೀರಲ್ಲ ನೀವು, ಬಟಾಣಿ ರೈಸ್ ಮಾಡ್ತಿರ್ತೀರಲ್ಲ, ಅದ್ರ ಮೇಲೆ ನಿಮಗೆ ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳಿಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಈಗ ಇದಕ್ಕೆ ನೋಡಿ, ಉಪ್ಪು ಹಾಕಿ ತಿರುವಿದ ಮೇಲೆ ಪುದೀನ, ನಾನು 1 ಬೌಲ್ನಷ್ಟು ಪುದೀನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ, ಕ್ಲೀನ್ ಮಾಡಿ ತೊಳೆದು. ಹಾಗೆ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಕ್ಲೀನ್ ಮಾಡಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ಈಗ ಇದು ಎಲ್ಲ ಮಿಕ್ಸ್ ಆಗಿದೆ. ಹಾಗೆ ಇದಕ್ಕೆ ಹಸಿ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ, 1 ಬೌಲು. ಇದಕ್ಕೆ ಮೇನಾಗಿ ಬೇಕಾಗಿರೋದು ಬಟಾಣಿ ರೈಸ್ ಮಾಡ್ತಾ ಇರೋದ್ರಿಂದ ನಾವು ಹಸಿ ಬಟಾಣಿ ಆದರೂ ತೊಗೊಳ್ಳಿ, ಇಲ್ಲ ಒಣ ಬಟಾಣಿ ಇದ್ದರೆ ರಾತ್ರಿ ನೆನೆ ಇಡಿ, ಬೆಳಗ್ಗೆ ತಿಂಡಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಈ ಥರ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಈ ಬೌಲಿಂದ 2 ಬೌಲು ಅಂದರೆ 2 ಗ್ಲಾಸು ಅಕ್ಕಿನ ತೊಗೊಂಡಿದ್ದೀನಿ, ಬಾಸುಮತಿ ರೈಸನ್ನು. ಈಗ 2 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ, ಇಲ್ಲಿ ನಾನು 3 ಗ್ಲಾಸನ್ನು ನೀರು ಹಾಕ್ತೇನೆ. ನಾವು ಅಕ್ಕಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿರೋದ್ರಿಂದ ಇಲ್ಲಿ ಇದು ಸ್ವಲ್ಪ ನೀರು ಬೆಚ್ಚಗಾಗಬೇಕು. ಇಲ್ಲ ಬಿಸಿ ನೀರನ್ನು ನೀವು ಸೈಡನ್ನು ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಟ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ. ನೋಡಿ, ಇಲ್ಲಿ ಬಾಸುಮತಿ ರೈಸ್ 2 ಕಪ್ ಗ್ಲಾಸ್ ತೊಗೊಂಡಿದ್ನಲ್ಲ, ಅದನ್ನು ಕ್ಲೀನ್ ಮಾಡಿ ತೊಳೆದು ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ ನಾನು. ಎಲ್ಲವನ್ನು ಇದಕ್ಕೆ ಹಾಕ್ತೇನೆ. ನೋಡಿ, ಈಗ ನೋಡಿ, ಒಂದು ಸತಿ ನಾವು ಚೆನ್ನಾಗಿ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಕುಕ್ಕರನ್ನು ಟೋಪನ್ನು ಕ್ಲೋಸ್ ಮಾಡ್ತೀನಿ. ನಾನು 2 ವಿಜಿಲ್ ಬರ್ಸ್ಕೊತೇನೆ. 2 ವಿಜಿಲ್ ಆದಮೇಲೆ ಆಫ್ ಮಾಡ್ತೇನೆ ಫ್ರೆಂಡ್ಸ್. ಈಗ 3 ಸಿಟಿ ಆಗಿದೆ. ನಾನೀಗ ಅನ್ನ ತೆಗಿತೇನೆ. ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಾಣ್ತಿರ್ಬೋದಲ್ಲ ನಿಮಗೂ. ನೋಡಿ, ಬಟಾಣಿ ರೈಸ್ ಸೂಪರಾಗಿದೆ. ಈಗ ನಿಮಗೆ ಇದನ್ನು ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ, ಬಟಾಣಿ ರೈಸು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಸೂಪರಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ.